ಹಲೋ ಗೈಸ್, ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ನಾವು ಟೈಮ್ ಈಸ್ 5:45. ವಿ ಆರ್ ಗೋಯಿಂಗ್ ಟು ಗೋಕರ್ಣ. ಸೊ ಜಾನಿನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಜಾನಿ ಈಸ್ ಮೈ ಬ್ರದರ್. ಸೊ ಲೆಟ್ಸ್ ಗೋ ಟು ಬೀಚ್. Welcome to my sister's channel. ಸೊ ನಿನ್ನ ಹೆಸರಿನಾಗ ಬುಕ್ ಮಾಡೇನೆ, ಜೋಯ್ಸನ್ ಥಾಮಸ್ ಹೆಸರಿನಾಗ, ದೇವ ಸಮುದ್ರ ಬೀಚ್. ಜಾನಿ ಚೌ. ಸೊ ತಮ್ಮ ಜಾಯ್ಸ್ ಅನ್ನು ಗಾಡಿ ಓಡಿಸ್ತಿದ್ದಾನೆ. ಸೊ ನಾವಿವಾಗ ಯಲ್ಲಾಪುರ ರೀಚ್ ಆದ್ವಿ ಬ್ರೇಕ್ಫಾಸ್ಟಿಗೆ. ಏಡನ್ ಹಾಯ್ ಅಮ್ಮೋಸ್, ಬಾ ಬ್ರೇಕ್ಫಾಸ್ಟ್ കഴിച്ചിട്ട് ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಗೋಕರ್ಣಕ್ಕೆ ಹೊರಡ್ತೀವಿ. ಸೊ ಯಲ್ಲಾಪುರಿಂದ ನಾವು ಬಿಡ್ತಾ ಇದೀವಿ. ಯಲ್ಲಾಪುರಿಂದ ದೇವಸಮುದ್ರ 83 ಕಿಲೋಮೀಟರ್ಸ್ ಇದೆ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಗೋಕರ್ಣ ದೇವಸಮುದ್ರ. ಸೊ ವಿ ಫೈನಲಿ ರೀಚ್ಡ್ ಗೋಕರ್ಣ. ಜಾನಿದ್ ಜರ್ನಿ ಸ್ವಲ್ಪ ಹಾರ್ಡ್ ಇತ್ತು. ಕುತ್ಕೊಂಡು ಬೆನ್ನೆಲ್ಲ ನೋವಾಗೈತಿ ಅಂತ ಹೇಳ ಅಂತಾನ. ಸೊ ನಮ್ಮ ರೂಮ್ ಮೇಲ್ ಸಿಕ್ಕೈತಿ. ಸೊ ತಗೊಂಡು ಹೋಗ್ಬೇಕು ಜಾನಿನ, ರೂಮಿಗೆ ತಗೊಂಡು ಹೋಗೋಣ ಗೈಸ್. ನೋಡೋಣ ಜಾನಿ ಬೀಚಿಗೆ ಇಳಿಯೋಂಥ ಟೈಮನ್ನ. ಸೊ ಅವನಿಗೆ ಬೀಚಿಗೆ ಇಳಿಸ್ಬೇಕಂತ ನಮಗೆ ಒಂದು ಆಸೆ ಇತ್ತು. ನಾವು ಚಿಕ್ಕವರಿದ್ದಾಗೆಲ್ಲ ಬಂದಿದ್ವಿ, ನಾನು ಜಾನಿ ಎಲ್ಲ ಬೀಚಿಗೆಲ್ಲ ಬಂದಿದ್ವಿ. ಅವನು ಇವಾಗ ದೊಡ್ಡವನಾದ್ಮೇಲೆ ಅವನಿಗೆ ಸ್ವಲ್ಪ ಬ್ಯಾಕ್ ಪೇನ್ ಇಶ್ಯೂಸ್ ಎಲ್ಲ ಬಂದಮೇಲೆ ನಾವು ಬಂದಿಲ್ಲ. ಸೊ ತುಂಬ ವರ್ಷಗಳಾದಮೇಲೆ ಇವಾಗ ಬರ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ. ಸೊ ಸಮುದ್ರದ ಹತ್ತಿರ ಇರುವಂಥ ಒಂದು ಬ್ಯೂಟಿಫುಲ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಬೀಚನ್ನು ತುಂಬ ಚೆನ್ನಾಗಿ ನಾವು ವ್ಯೂ ಪಾಯಿಂಟ್ನೆಲ್ಲ ಎಂಜಾಯ್ ಮಾಡಿಕೊಂಡು ಒಂದು ಒಳ್ಳೆ ಟೈಮನ್ನು ಕೂಡ ಸ್ಪೆಂಡ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ರೆಸಾರ್ಟಿಂದ ಡೈರೆಕ್ಟ್ ಆಕ್ಸೆಸ್ ಕೂಡ ಸಿಗುತ್ತೆ. ಇದು ಇಲ್ಲಿದು ಇದು ಈ ಬೀಚ್, ಇದು ಮೇನ್ ಬೀಚ್, ಇದು ಹಾಫ್ಮೂನ್ ಬೀಚ್, ಇದು ಹೋಮ್ ಬೀಚ್. ಸೊ ದೇವಸಮುದ್ರ ಬೀಚ್ ಸ್ಟೇ ಹತ್ರ ಒಂದು ರೂಮನ್ನು ನಾವು ತಗೊಂಡಿದ್ದೀವಿ. ಹಾಯ್ ಜಾನಿ. ಸೊ ನಾವು 8 ಜನ ಬಂದಿದ್ದೀವಿ. 8 ಬೆಡ್ಡನ್ನು ಕೊಟ್ಟಿದ್ದಾರೆ ನಮಗೆ. ಊಟ ಮಾಡ್ಲಿಕ್ಕೆ ಬಂದಿದ್ದೀವಿ ಸನ್ಸೆಟ್ ಕೆಫೆ. ಸೊ ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡು ಮಮ್ಮಿಗೆ ಮತ್ತು ಜಾನಿಗೆ ಪಾರ್ಸೆಲ್ ತಂದಿದ್ವಿ. ಸೊ ಅವ್ರದ್ದು ಊಟ ಆದಮೇಲೆ ನಾವು ಇವಾಗ ಬೀಚಿಗೆ ಹೋಗ್ತಾ ಇದ್ದೀವಿ. ಜಾನಿನ ಕರ್ಕೊಂಡು ಬೀಚಿಗೆ ಹೋಗ್ತಾ ಇದ್ದೀವಿ, ನಮ್ಮ ತಮ್ಮನ ಕರ್ಕೊಂಡು.
ಜಾನಿಗೆ 10 ಇಯರ್ಸ್ ಇದ್ದಾಗ ನಾವು ಲಾಸ್ಟ್ ಟೈಮ್ ಜಾನಿನ ಬೀಚಿಗೆ ಕರ್ಕೊಂಡು ಬಂದಿದ್ವಿ. ಆಫ್ಟರ್ 22 ಇಯರ್ಸ್ ಆದಮೇಲೆ ಇವಾಗ ಮತ್ತೆ ಅವನು ಬೀಚಿಗೆ ಬಂದ. ಸೊ ಅವನ ಈ ಖುಷಿನ ನೋಡಿದ್ರೆ ನಮಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಅವನು ಹೇಳ್ತಾ ಇದ್ದ ಅವನ ಜೀವನದಲ್ಲಿ ಮರೀಲಿಕ್ಕಾಗದೇ ಇರುವಂಥ ದಿನ ಅಂತ. ನಮಗೂ ಕೂಡ ತುಂಬ ಖುಷಿ ಆಯಿತು. ಸೊ ಇದನ್ನು ಯಾವತ್ತಿಗೂ ನಮಗೆ ಮನಸ್ಸಿಂದ ಮರೆಯೋಕ್ಕಾಗಲ್ಲ. ಓಕೆ ಗಾಯ್ಸ್, ಈ ಬ್ಲಾಗನ್ನು ನಾವೆಲ್ಲ ಎಂಡ್ ಮಾಡ್ತಾ ಇದ್ದೀವಿ. ಸ್ಟೇ ಟ್ಯೂನ್ಡ್. ಬಾಯ್.